8 ವರ್ಷ ವಯಸ್ಸು ನನಗೆ 1000 ತಂದು ಆ ಬಂಗಾರ ಇದ್ರ ಕೊಟ್ಟೆ ಮಹಾರಾಷ್ಟ್ರಕ್ಕೆ. ಆವಾಗ ಘಾಟಿ ಎಲ್ಲ ಹದಿರು ಬಿಡ್ತು. 50 ಪೈಸೆ ಡೀಸೆಲ್ ಇತ್ತು. ವಯಸ್ಸು 91 ಇತ್ತು. ನಮ್ಮನ್ನು ಸೋಲಿಸ್ಬೇಕಂದ್ರೆ ಯಾರೂ ಮ್ಯಾಕ್ ಹೋಗೋಕೆ ಆಗಲಿಲ್ಲ. ಪ್ರೀತಿ ಅದೊಂದು ಪ್ರೀತಿ. 16 ಇದೆ. 16 ಒಂದು ಹೆಣ್ಕರ ನೆಮ್ಮದಿ ಸಿಗ್ತದೆ. ರೈತರಾಗಿರ್ಬೇಕು ನಾವು. ನಾಳೆ ಬೆಳಗ್ಗೆ ನಮ್ಮ ದಣಿ ಬರಲಿಲ್ಲ ಅಂತ ಕಾಯ್ತಾ ಇರಬೇಕು. 24, 25, 12 ಲಕ್ಷ ಆತ್ನ ಈ ಕಲ್ಲೆಲ್ಲ ಜಾಸ್ತಿ ಹೊಡಿಸಿದ ಜನಕ್ಕೆ ಮಾಡಿದೇವನು ಆತ್ಮ ನನಗಿನ್ನೂ ಹೆಸರು ಮಾಡಿದ. ಅವರೇ ಇದಕ್ಕೆಲ್ಲ ಹೆಸರು ಬರೋಂಗೆ ಮಾಡಿದ್ದು ಅವರೇ ಮಹಾನುಭಾವ. ಮನುಷ್ಯನಿಗೂ ಕಾಯಿಲೆ ಬರೋದು. ಎಕ್ಸಾಂಪಲ್ ನಮ್ಮ ತಾತನೇ 90 ವರ್ಷ ಆಗಿದೆ. ಅದು ಹೇಳ್ಬಿಟ್ಟು ಸಾಯ್ತೀನಿ ನಾನು. ಅದು ಎತ್ತು ಯಾರಿಗೂ ಕೊಡ್ಕೊಡು. ಕಾಲು ಕಟ್ಬಿಟ್ಟು ಹೊರದ್ರು. ಅದು ಯಾವ ಟೈಮ್ನಾಗ ಹೊತ್ತು ಬೆಳಗ್ಗೆ ಎತ್ತು ಬಂತೋ, ಅಣ್ಣ ಇದ್ರಾಗ ತಳಿಗೆ ಬಂತು ದೇಶಿ ಪಿನ್ನಗಳು ಲಕ್ಷ್ಮೀನ 10 ಎಕರೆ ಜಮೀನು ಕೊಟ್ಟರು ಕೊಡಲ್ಲ ಅಂದೆ. ನನಗೆ 7.5 ವರ್ಷ ವಯಸ್ಸು. ಹೌದು, ಆವಕ್ಕೆ ಪ್ರೀತಿ ಹುಟ್ಬಿಡ್ತು. ಹೌದು, ಹಳ್ಳಿಕಾರ ಅಕ್ಕೆ ಸ್ಟಾರ್ಟಿಂಗ್ನಾಗೆ ಹಳ್ಳಿಕಾರ ಹಸನೇ ಮಡಗಿದ್ವಿ. ನಾಟಿ ಹಸ ಅದ್ರಾಗ ಕರ ಹುಟ್ಟವು, ಅದನ್ನು ಬೆಳೆಸೀವಿ ನಾವು. ಆ ಕಾಲ ಏನು ಬರೋಲ್ಲ, ಅದೊಂಥರ ಕಾಲ. 250 ರೂಪಾಯಿ ಅಂದರೆ ಜಾಸ್ತಿ. ಅವಾಗ 1000 ಲಾಸ್ಟ್ ನನ್ನ ಕತೆ. 1000 ತಂದೆ, 5000 ಕೊಟ್ಟೆ ಘಾಟಿನಾಗ. 1000 ತಗೊಂಬಂದಿದ್ದೆತ್ತು ಘಾಟಿಗೆ ಮುಂದಿನ ವರ್ಷಕ್ಕೆ 5000. ಆವಾಗ ಹುಟ್ಟಿರೋ ಕಲೆ ಇದು. 8 ವರ್ಷ ವಯಸ್ಸು ನನಗೆ ಆಗ ಹುಟ್ಟಿರೋದು ನೋಡಿ. ಆವಾಗ ನಮ್ಮ ತಾಲೂಕು ಎಲ್ಲ ನೋಡಿಬಿಟ್ರು, ಏನಪ್ಪ ಇವನು 1000 ತಂದು ಆ ಬಂಗಾರ ಇದ್ರ ಕೊಟ್ಟೆ ಮಹಾರಾಷ್ಟ್ರಕ್ಕೆ. ಹಳ್ಳಿಕಾರು ಪ್ರೀತಿ ಹುಟ್ಟುಬಿಡ್ತು. ಆವಾಗ ಹುಟ್ತಾನೆ ಪ್ರೀತಿ ಜಾಸ್ತಿ ಆಗೋಯ್ತು ನನಗೆ. 1000 ಅವಾಗ ಏನು 100 ಅಂದರೆ ಜಾಸ್ತಿ ಅಲ್ಲ. 4000 ರೂಪಾಯಿ ಲಾಭ ಅಂದರೆ ಏನು. ಆವಾಗ ಘಾಟಿ ಎಲ್ಲ ಹದಿರು ಬಿಡ್ತು. ನಾನು ಬಚ್ಚೆ ಆವಾಗ ವ್ಯವಸಾಯಕ್ಕೆ ಕಟ್ಬಿಡೇವಿ. 4 ಜೊತೆ 3 ಜೊತೆ ವ್ಯವಸಾಯದ ಆಳುಗಳು ಮಾಡ್ಕೊಂಡಿದ್ದೆ. 30 ಎಕರೆ ನಾನು ತೋಟ ಮಾಡೋ ಜಮೀನೆಲ್ಲ ಹೊಲ ಮಾಡಿಸ್ತಾ ಇದ್ದೆಲ್ಲ. ಅವಾಗೆಲ್ಲ ತೋಟಗಳು ಇರಲಿಲ್ಲ, ಬರೀ ರಾಗಿ ಗದ್ದೆ. 20 ಎಕರೆ ಗದ್ದೆ ದುಡಿತಾ ಇದ್ವಿ. ಆಮೇಲೆ ನೋಡ್ಲಾರ್ದೆ ಹೋಗಿ ಟ್ಯಾಕ್ಟ್ರಿ ತಂದುಬಿಟ್ಟೆ. 50 ಪೈಸೆ ಡೀಸೆಲ್ ಇತ್ತು. ಅವ್ರು ಟ್ಯಾಕ್ಟ್ರಿ ತಂದುಬಿಟ್ಟೆ. ಆಮೇಲೆ ಎತ್ತು ಕಟ್ಟೋದು ಕಮ್ಮಿ ಮಾಡಿದ್ವಿ. ಆದರೂ ನಾನು ಸಾಲ ಹೊಡ್ಸೇನಿ. ಪಂಟುವೆ ಎಲ್ಲ ಅವಾಗೇ ಹೊಡ್ಸೇನಿ. ಜೋಳ ಜಾಸ್ತಿ ಅವಾಗ. ಜೋಳ ಗುಂಟಿ ಹೊಡೆಯೋದು, ಟೊಂಟೆ ಹೊಡೆಯೋದು ಎಲ್ಲ ಅವಾಗೆ. ಈಗ ನಿಮ್ಗೆ ವಯಸ್ಸು ಎಷ್ಟು ಇರ್ತದ? ವಯಸ್ಸು 91 ಇತ್ತು. 91 ಅಂದರೆ ಈಗ 80 ವರ್ಷದಿಂದನೇ ಹಳ್ಳಿಕಾರರು ನೀವು ಜೊತೆ ಬೆಳ್ಕೊಂಡು ಬಂದಿದ್ದೀರಾ? ಬೆಳೆಸಿದ್ದೀವಿ. ಜನ ನೀನು ಎಲ್ಲಿಂಕ ಹೋಗಲಿ ಅಲ್ಲಿ ಗುರ್ತಿಡಿತಾರೆ. ನಂಗೆ ಅದೇ ಆಸೆ. ನಮ್ಮನ್ನು ಸೋಲಿಸ್ಬೇಕಂದ್ರೆ ಯಾರೂ ಮ್ಯಾಕ್ ಹೋಗೋಕೆ ಆಗಲಿಲ್ಲ. ನಾವು ನಿಯತ್ತಾಗಿ ದುಡಿತಾ ಇದ್ದೀವಿ. ನಾವು ಬಿಡಲ್ಲ. ಯಾಕೆ? ನಾವು ಏನೋ ಒಂದು ನಮಗೆ ಅದೊಂದು ಖುಷಿ ಆಗಿದೆ. ಅದೊಂದು ನಮ್ಮ ಮನಸ್ಸಿಗೆ ಬೆಳೀತಾ ಇದೆ ಮನಸ್ಸು. ಕೊರೋನಾ ಬಂದು ಸತ್ರು ನಮಗೆ ದೇವರು ಕಾಪಾಡ್ದ. ಅದೇ ಒಂದು ಬೆಳೆ ಇಲ್ಲ. ಅದೇನೋ ಒಂದು ರೀತಿ ಪ್ರೀತಿ ನಿಮಗೆ. ಪ್ರೀತಿ ಅದೊಂದು ಪ್ರೀತಿ. ಅವು ತುಳಿದ್ರೆ ಸಾಕು. ಭೂಮಿ ತುಳಿಬೇಕು. ನನ್ನ ಹತ್ರ ಮುಖ ನೋಡಬೇಕು. ಅದೇ ನಮ್ಮ ಮಕ್ಕಳು. ನಮ್ಮ ಹತ್ರ ಈಗ 16 ಇದೆ. 16 ಒಂದು ಹೆಣ್ಕರ. ಅದು ಉಳಿಬೇಕು. ನಮ್ಮ ಕತೆ ಉಳಿಬೇಕು. ಮುಂದೆ ನಾವು ಹೋದ್ರೂ ಮುಂದೆ ಕಲಿಬೇಕು ಅವ್ರ ಜನ ಹುಡುಗರು. ತಾತ ಇಂಥ ಕೆಲಸ ಮಾಡ್ತಾಯಿದ್ದೆ 90 ವರ್ಷ ವಯಸ್ಸಿನಾಗ ನಮ್ಗೇನು ಬಂದಿರೋದು ಅನ್ಬೇಕು. ಅವ್ರ ಮನಸ್ಸಿಗೆ ಬರಬೇಕು. ಈಗ ನೋಡಿ, ಕೆಮ್ಮಿ ಉಸಿರಾಡ್ದಿರ, ಮೊಣಕಾಲಿಲ್ದಿರ, ಕೈ ಕಾಲು ಇಲ್ದಿರ ದುಡಿತಾ ಇದ್ದೀನಿ. ಏನು ಇಷ್ಟ ಇಲ್ಲ. ಅದೊಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಹಳ್ಳಿಕಾರನ. ಇದು ನಮ್ಮನ್ನು ಸಾಕಿರೋದು ರೈತರನ್ನ. ಯಾವ ಜಾತಿ ಆಗಲಿ, ಜಾತಿ ಸುದ್ದಿ ನಮ್ಗೆ ಬೇಡ. ರೈತರ ಜಾತಿನ ಸಾಕಿರೋದು. ರೈತರಾಗಿರ್ಬೇಕು ನಾವು. ಎಲ್ಲರೂ ಒಂದೇ, ಪ್ರಪಂಚನೇ ಒಂದು. ಅವ್ರಿಗೆ ಖುಷಿ ಬರಬೇಕು ಎತ್ತ ಮೇಲೆ. ಈಗ ನಾಟಿ ಹಸು ಕದಲಾಡ್ತದೆ, ಹಾಲು ಕೊಡ್ತದೆ. ಇದು ಸೀಮೆ ಹಸು ಇದೇನಿಲ್ಲ ನೋಡಿ. ಇದ್ರಾಗೇನು ಸಂಪಾದನೆ ಇಲ್ಲ, ಕಳಿಯೋದು. ಇದ್ರ ಮ್ಯಾಗ ಖುಷಿ ಬೀಳಬೇಕು. ಬೇರೆ ಕಡೆ ದುಡ್ಕೊಬೇಕು. ಇವತ್ತು ಕುರಿ ಮರಿ ಮಾಡ್ಕೊಂಡು ಇವ್ನು ಸಾಕೋರವ್ರೆ. 10 ಕುರಿ ಮಾಡ್ಕೊಂಡು 2 ಜೊತೆ ಎತ್ತು ಕಟ್ಕೊಂಡು ದುಡಿತಾವ್ರೊಬ್ಬರು. ಬೇಕಂತಾಗ ಒಂದು ಕುರಿ ಮಾಡ್ಕೊಂತಾರೆ. ಆ ಥರ ಮನಸ್ಸು ಹುಟ್ಟಬೇಕು. ತೃಪ್ತಿ ಸಿಗ್ತದೆ. ರೆಡಿ. ಈಗ ಹೊಸ ಹಳ್ಳಿಕಾರ ತರ್ತಿರಲ್ಲ, ಕೆಲವೊಂದೆಲ್ಲ ಸ್ವಲ್ಪ ಕೋಪ ಇರುತ್ತೆ, ಯಾರು ಹತ್ರ ಬಿಡಲ್ಲ. ಇಲ್ಲ, ನಾವು ರೂಢಿ ಮಾಡಿಬಿಡ್ತೀವಿ. ನಾವು ತಿಂಡಿನಾಗೆ ರೂಢಿ ಮಾಡ್ಕೊಂಡ್ಬಿಡ್ತೀವಿ. ತಿಂಡಿ ಭತ್ತನೇ ಒಂದಷ್ಟು ಬಾಳೆಹಣ್ಣು ಒಂದಷ್ಟು ಬೆಲ್ಲ ಇಸ್ಬಿಟ್ಟು ಬಾಯಿಗೆ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ನಮ್ಮ ದಣಿ ಬರಲಿಲ್ಲ ಅಂತ ಕಾಯ್ತಾ ಇರಬೇಕು. ಹಂಗೆ ಮಾಡ್ತೀರಾ? ಎಂಥ ಎತ್ತೆ ಬರಲಿ. ಇವಾಗ ನಮ್ಮ ಇವನು ಕೊಟ್ಟನಲ್ಲ ಬನ್ನೂರು ತಿಪ್ಪಣ್ಣಕ ಸಿಗಳೋದು. ನನ್ನ ಹೋಗಿ ಕಾಲಲ್ಲಿ ಹಿಂಗೆ ಹಾಕೋದು. ನಾನೇನು ಮಾಡಲಿಲ್ಲ. 2 ವರ್ಷ ಅದರ ಕತೆ ಮಾಡಿದೆ. ಅದು ಇನ್ನೂ ಕೊಡ್ತಾ ಇಲ್ಲ. ಅದನ್ನು ರಾಘುಲ್ ಗೌಡರು ಬಂದುಬಿಟ್ರು. ಇದೆಲ್ಲ ಗೌಡ್ರೆ ನನ್ನ ಜೊತೆಗೆ ಬರೀತದೆ, ಏನೋ ನಿಮ್ಮ ಹೊತ್ತು ಅಂತ ಹೇಳಿದ್ದು. 12 ಗಂಟೆ ರಾತ್ರಿ ಒಳಗೆ ಹೊಡ್ಕೊಂಡು ಆಮೇಲೆ ಬಂದು ಹಾಕೋದು ರಾಘುಲ್ ಗೌಡರು. ಬನ್ನೂರು ಎಷ್ಟು ವರ್ಷವರೆಗೂ ಬದುಕತ್ತೆ? 24, 25 ನಾವು ನೋಡ್ಕೊಂಡಂಗೆಲ್ಲ ಇರ್ತದೆ. ಯಾವುದು ತುಂಬ ಕಾಸ್ಟ್ಲಿ ಹಳ್ಳಿಕಾರೆ.
ಎಷ್ಟು ಕಾಸ್ಟ್ಲಿ ನೋಡಿದ್ರ ನೀವು? ಅಷ್ಟೇ 12 ಕಡೆ 12 ಲಕ್ಷ 12 ಲಕ್ಷ ಜೊತೆ ಎತ್ತು? ಜೊತೆ ಜೊತೆ ಜೋಡಿ ಎತ್ತು. ಹಳ್ಳಿಗೆ ಲಾಸ್ಟ್ ಈಕ ಅಂದರೆ ನಮ್ಮ ದೇವನಹಳ್ಳಿ ಪೈಲ್ವಾನ್ ಇದ್ದ ಮಹಾನುಭಾವನು ಆತನ ಈ ಕಲ್ಲೆಲ್ಲ ಜಾಸ್ತಿ ಬಿಡಿಸಿದ ಜನಕ್ಕೆ. ಹಾಂ ದೇವನಹಳ್ಳಿ ಪೈಲ್ವಾನ್ ಹಾಂ ನಮ್ಮ ಕರ್ನಾಟಕ ಹೆಸರು ಮಾಡಿದವನು ಆತ ನನಗಿನ್ನೂ ಹೆಸರು ಮಾಡಿದ ಹಳ್ಳಿಕಾರಲ್ಲಿ. ಹಳ್ಳಿಕರಲ್ಲಿ. ಹಾಂ ಆತನ ದೇವರು ಒಂದೇ ಆತನೊಂದೇ ಜನ ನನಗಿನ್ನೂ ಅವರು ಮನೆ ದೇವರು. ಪೈಲ್ವಾನು ದೇವನಹಳ್ಳಿ ಪೈಲ್ವಾನ್ ಬಂದು ಅದ್ರ ಕತೆ ಬೇರೆ ಇತ್ತು. ಅವರೇ ಇದಕ್ಕೆಲ್ಲ ಹೆಸರು ಬರೋಂಗೆ ಮಾಡಿದ್ದು ಅವರೇ ಮಹಾನುಭಾವರು. ಹೌದಾ? ಹೌದು. ಅದೇ ಹಳ್ಳಿಕಾರಿಗೆ ಹೌದಲ್ಲ ದಿನಕ್ಕೆ ಯಾವ ರೀತಿ ಫುಡ್ ಎಲ್ಲ ಕೊಡ್ತೀರಾ? ಅಣ್ಣ ಬೆಳಗ್ಗೆ ಸಾಯಂಕಾಲ ಟೈಮ್ ಹಾಲು ಕೊಡ್ತೀವಿ, ಬೆಳಗ್ಗೆ ಟೈಮ್ ಮೊಸರು ಕೊಡ್ತಾ ಇದ್ವಿ. ಈಗ ನಿಲ್ಸಿದ್ದೀವಿ ಸದ್ಯಕ್ಕೆ, ಜಾತ್ರೆ ಬಂತಲ್ಲ ಚೆನ್ನಾಗಿ ಲೋಡ್ ಆಗಬೇಕು. ಫುಡ್ ಐಟಮ್ ಜಾಸ್ತಿ ಕೊಡ್ತಾ ಇದ್ವಿ. ಮೊನ್ನೆ ಒಂದು 3 ತಿಂಗಳಿಂದ ಮೊಸರು ಹಾಲು ಎಲ್ಲ ಕೊಟ್ಕೊಂಡ್ಬರ್ತಾ ಇದ್ವಿ. ಈಗ ಸಾಯಂಕಾಲ ಹಾಲು ಕೊಡ್ತಾ ನಾವು. ಅದು ಹಾಲು ಹೆಂಗೆ ಡೈರೆಕ್ಟ್ ಕೊಟ್ಬಿಡೋದಲ್ಲ? ಹಾಂ ಗೊತ್ತದಲ್ಲಿ ಗೊಟ್ಟ ಕುಡಿಯತ್ತಾ? ಹಾಂ ಗೊಡ್ದಲ್ಲಿ ಎತ್ತಿದ್ರೆ ಕುಡಿಯುತ್ತೆ. ಹಾಂ ಒಂದೊಂದು ಕುಡಿಯುತ್ತೆ, ಒಂದೊಂದು ಕುಡಿಯಲ್ಲ. ಅದಕ್ಕೆ ಗೊಟ್ಟ 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 ಕುಡಿಯೋಗೆಲ್ಲ ಅದೇ ಥರ ಕೊಡ್ತೀವಿ. ಹಾಂ ಆ ಬಿಳಿ ಥರ ಇದಾವಲ್ಲ ಅವೇ ಗೊಟ್ಟ ಇದ್ದಷ್ಟು ಕಡೆ ಕುಡ್ಕೊಂತೀವಿ. ಹೌದಾ? ಹೌದು. ಹಾಲು ಅವ್ರ ಅಮ್ಮನ ಹತ್ರ ಹೆಂಗೆ ಕುಡಿತವೋ ಅದೇ ಥರ ಕುಡಿತವೆ ಹಾಲು. ಹಾಂ ಹೌದು. ಮತ್ತು ಬೇರೆ ಬೇರೆ ಫುಡ್ ಏನೆಲ್ಲ ಕೊಡ್ತೀರಾ? ಬೇರೆ ಫುಡ್ ಅಂದರೆ ಒಟ್ಟು ಬೂಸ, ಕಳೆ ಒಟ್ಟು, ಧೂಳು ಬೂಸ, ಜೋಳ, ಆಮೇಲೆ ಕಳೆ ಪುಡಿ ಇಷ್ಟು ಕೊಡ್ತೀವಿ. ಅಕ್ಕಿ ಗಂಜಿ. ಅಕ್ಕಿ ಗಂಜಿ ಬೆಳಗ್ಗೆ ಕೊಡ್ತೀವಿ. ಅಕ್ಕಿ, ರವೆ, ಗೋಧಿ ಇವಿಷ್ಟು 3 ಗಂಜಿ. ಪಾಯಸ ಮಾಡ್ತೀವಿ. ಅಂದರೆ ತುಂಬ ಪಾಯಸ ಖರ್ಚು ಬರುತ್ತೆ ಹ್ಞೂ ದಿನಕ್ಕೆ. ಖರ್ಚು ಬಗ್ಗೆ ಮಾತಾಡೋಂಗಿಲ್ಲ. ಅದು ಹೇಳಲ್ಲ. ಇದಾವೆ ಅಂದರೆ ಹಾಂ ಖರ್ಚು ಬಗ್ಗೆ ಮಾತಾಡೋಂಗಿಲ್ಲ. ಸಾಕ್ತಾ ಇದ್ದೀವಿ ಅಷ್ಟೇ. ಸಾಯಂಕಾಲ ಬಾಳೆಹಣ್ಣು ಕೊಡ್ತೀವಿ. ಸಾಯಂಕಾಲ ದೊಡ್ಡದಕ್ಕೆ ಹಿಡಿದೋದಕ್ಕೂ ಬಾಳೆಹಣ್ಣು ಬಾಳೆಹಣ್ಣು ತಿನ್ನೋಷ್ಟು. ಒಂದು 5-6 ಕೆ ಜಿ ಕೊಡ್ತೀವಿ. ಸೊ ಈಗ ನೀವು ಮುಂದೆ ಹೆಂಗೆ ಬೆಳೆಸ್ಕೋಬೇಕು ಅಂತ ನಿಮ್ಮ ನನಗೆ ಕ್ರೇಜ್ ಇಲ್ಲ ಅದಿದ್ರೆ ನಾನು ಬರ್ತಾನೆ ಇಲ್ಲ ಫೀಲ್ಡ್ಗೆ. ನನ್ನ ಕ್ರೇಜ್ ಇರೋದಕ್ಕೆ ನಾನು ಬಂದಿರೋದು. ಬಿಲ್ಡಿಂಗ್ ಹತ್ರ ಬೇಜಾನ್ ಕೆಲಸ ಇದೆ. ನನಗೆ ಅದೇನೋ 3 ಗಂಟೆ 3:15 ಆಗಿದ ತಕ್ಷಣ ಎಳೆದು ಬಿಡುತ್ತೆ. ಹೌದಾ? ಹಾಂ, ತಿಂಡಿ ಕೊಟ್ಟೆ ಹಿಂಗೆ ಎಳೆದು ಬಿಡುತ್ತೆ. ಬರಬೇಕು, ಬೂಸ ಇಡಬೇಕು, ಹುಲ್ಲು ಹಾಕ್ಬೇಕು, ಅವು ಬಾಳೆಹಣ್ಣು ಗಂಜಿ ಮಾಡಬೇಕು. ಈಗ ಇನ್ನೇನು ಒಂದು 1/2 ಅವರಲ್ಲಿ ಗಂಜಿ ಇಡ್ತೀವಿ. ಗಂಜಿ ಮಾಡಿಬಿಟ್ಟು ಹಾಲು ಕೊಡಬೇಕು. ನಿಮಗೆ ಅದು ಹೆಂಗೆ ಕನೆಕ್ಟ್ ಆಗಿಬಿಡ್ತು ಹಳ್ಳಿಕಾರು? ಅಣ್ಣ ಅದು ವಂಶ ಪಾರಂಪರೆ ಅಂತಾರಲ್ಲ, ಅದು ಎಲ್ಲರಿಗೂ ಬರಲ್ಲ. ನನಗೇನೋ ಹತ್ಕೊಂಬಂದಿದ್ದೀವಿ. ಆ ಕನ್ಸಲ್ಲೂ ಅದನ್ನ ಮರ್ಯಾದಕ್ಕೆ ಆಗೋದೇ ಇಲ್ಲ. ಹೌದಾ? ಹೌದು. ಅದು ಈ ಫೀಲ್ಡಲ್ಲಿ ಒಂದ್ಸಲಿ ಬೀಳೋವರೆಗೂ ವೇಟ್ ಮೇಲೆ ಮುಗೀತು. ಆಚೆ ಕಡೆ ಬರೋಕ್ಕೆ ಬೇಜಾನ್ ಕೆಲಸ ಕಷ್ಟ ಇದೆ. ಅಣ್ಣ ನಾನು BBA ಕಂಪ್ಲೀಟ್ ಆಗಿದೆ. ಈಗ ಪ್ರೆಸೆಂಟು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ತಂದೆಯವ್ರ ಜೊತೆ. ಹೌದಾ? ಬಟ್ ಅದೆಲ್ಲದಕ್ಕಿಂತ ಖುಷಿ ನಮಗಿದೆ. ಎಲ್ಲ ನಿಮ್ಮ ತಾತ ಅವ್ರ ಥರ ಆಗ್ಬಿಟ್ಟಿದ್ದೀರ? ಹೌದು. ನಾವು ಅವ್ರು ಇರೋರ್ಗು ಮಾಡ್ತೀವಿ. ಅವ್ರು ಹೋದ್ಮೇಲೆ ನಾವು ಅವ್ರ ಹೆಸರು ಉಳಿಸ್ಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಈ ಹಳ್ಳಿಕಾರನ್ನ ಬಿಡಲ್ಲ. ನಾನು ಇರೋವರೆಗೂ, ನಾನು ತೆಗ್ದಿರೋವರೆಗೂ ಹಳ್ಳಿಕಾರನ್ನ ಬೆಳೆಸಬೇಕು. ಅಂದರೆ ಈಗ ತಾತನಿಂದ ನೋಡಿ ಈ ವಿಷಯದಲ್ಲಿ ಏನೆಲ್ಲ ಕಲ್ತಿದ್ದೀರಾ ನೀವು? ಅಣ್ಣ ನನಗೆ ಫಸ್ಟು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ PUC ಸೆಕೆಂಡ್ PUCಲಿ ಡಿಗ್ರಿಯಲ್ಲಿ ನನಗೆ ಇದ್ರ ಬಗ್ಗೆ ಕ್ರೇಜೇ ಇರಲಿಲ್ಲ. ನನಗೆ ಕ್ರೇಜ್ ಬಂದಿದೆ ನಮ್ಮ ತಾತ ಅವರಿಂದ. ಸೊ ಅದಕ್ಕೆ ನಾನು ಗ್ರೇಸ್ ಕೊಡ್ತೀನಿ. ನಮ್ಮ ತಾತ ಅವರು ನನ್ನ ಚಿಕ್ಕ ವಯಸ್ಸು, ನನಗೆ ಇಷ್ಟ ಹುಡುಗಿಂದಲೂ ನಾನು ಅವತ್ತಿಂದಲೂ ಎತ್ತನ್ನ ನೋಡ್ಕೊಂಡು ಬಂದಿರೋದೆ. ನನಗೆ ಅದ್ರ ಬಗ್ಗೆ ಗಂಧನೂ ಇಲ್ಲ. ಎಷ್ಟು ಕಟ್ತಾರೆ ಏನೋ ಮಾಡ್ತಾರೆ ಲೆವೆಲಲ್ಲಿ. 10ಲ್ಲೂ ಇಲ್ಲ, ಫಸ್ಟ್ PUCಯಲ್ಲಿ ಇಲ್ಲ, ಸೆಕೆಂಡ್ PUCಯಲ್ಲಿ ಇಲ್ಲ. ನಾನು ಯಾವಾಗ ಸಿಟಿಯಿಂದ ಬಂದು ಇದ್ರ ಜೊತೆ ಮಾಡಬೇಕು ಅಂತ ನಿಂತ್ಕೊಂಡು ಆವಾಗ ಇದ್ರ ಏನು, ಇದು ವ್ಯಾಲ್ಯೂ ಏನು, ಇದ್ರ ಹತ್ರ ಇದ್ದರೆ ಏನು ಅಂತ ನನಗೆ ಗೊತ್ತಾಯ್ತು. ಈಗ ಒಂದು ಸಣ್ಣದಾಗಿ ಕೋಲ್ಡ್ ಬರುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ರೀಸೆಂಟಾಗಿ ನಮ್ಮ ತಾತನಿಗೂ ಬಂದಿತ್ತು, ನನಗೂ ಬಂದಿತ್ತು, ನಮ್ಮ ಎತ್ಮೇಸ್ತಾನಲ್ಲ ಹುಡುಗ ಅವನಿಗೂ ಬಂದಿತ್ತು. ಒಬ್ಬರು ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಮೇನ್ ಕಾರಣ ಏನಿದೆ? ಬೇರೆ ಏನು ಅಂತ. ಹಳ್ಳಿಕಾರಲ್ಲೇ ಪವರ್ ಇದೆ ಅಂತ. ಪವರ್ ಇದೆ. ಉಸಿರಾಡ್ತಾ ಇದ್ದಾವಲ್ಲ ಅದೇ ಒಂದು ಪವರ್. ಸೊ ಈ ಕೊಟ್ಟಿಗೆ ಎಲ್ಲ ಕ್ಲೀನಿಂಗ್ ಮಾಡೋದಾಗಲಿ, ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಲಿ ಹೆಂಗೆ ಮೇಂಟೈನ್ ಮಾಡ್ತೀವಿ? ಅಣ್ಣ ಬೆಳಗ್ಗೆ ಪ್ರತಿಯೊಂದಿಷ್ಟು ಈಗ ಒಳಗಡೆ ಕಟ್ಟಿದೆ. ಬೆಳಗ್ಗೆ ಒಂದು 8 to 8:30 9 o'clock ಒಳಗಡೆ ಎಲ್ಲ ಈಚೆ ಇರ್ತಾವೆ. ಎಲ್ಲ ಆಚೆ ಕಡೆ? ಆಚೆ ಕಡೆ ಕಟ್ಬಿಡ್ತೀವಿ. ಆಚೆ ಕಟ್ಟಿದ ತಕ್ಷಣ ಎಲ್ಲ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ. ಈಗ ನೈಟು ಅಷ್ಟೇ ಗಂಜಿಲ ಒಂದು ತೊಟ್ಟು ಕೆಳಗಡೆ ನಾವು ಒಂದು 10:30 11 11:30 ಒಳಗಡೆ ಎದ್ದಿರ್ತೀವಿ.
ಒಂದು ಗಂಜಲನೂ ಈ ಗಂಜಲ ಆಡ್ತಾ ನೀವೇ ನೋಡೋದು. ಗಂಜಲ ಆಡ್ತಾ ಇದ್ದಂಗೆ ಎಷ್ಟು ನೋಡಿ ಕ್ಲೀನಾಗಿ ಇಟ್ಕೊಂಡಿದ್ದೀರಲ್ಲ. ಪ್ರತಿಯೊಂದು ಬಾಟ್ಲಿ ಎಷ್ಟಿದೆ, ಪ್ರತಿಯೊಂದು ಎತ್ತಿಂದನೂ ಬಾಟ್ಲಿ ಇದ್ದೇ ಇರುತ್ತೆ. ಪ್ರತಿಯೊಂದು ಯಾವ ಎತ್ತೆ ಗಂಜಲಾಟ್ಲಿ ಹಿಡಿತೀವಿ. ಅಷ್ಟು ಹಿಡಿತೀರಾ? ಅದು ಹೆಂಗೆ ಆ ಟೈಮ್ಗೆ ಕನೆಕ್ಟ್? ಆ ಟೈಮ್ಗೆ ಅಂದರೆ ಈಗ ಒಂದು ಎತ್ತು ಮಲ್ಕೊಂಡಿದ್ವಿ, ಈಗ ಮಲ್ಕೊಂಡಿದ್ದೇವೆ, ಇದು ಎದ್ದೇಳೋವರೆಗೂ ಅಟ್ಟಲ್ಲ ಅಂತ. ಇದು ಎದ್ದಿದೆ ಅಂದರೆ ಪಕ್ಕ ಒಂದು 5 to 10 ಮಿನಿಟ್ಸಲ್ಲಿ ಅಟ್ಟೆ ಹಾಕೋದು. ಹೌದಾ? ಸೊ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ? ಗೊತ್ತಾಗ್ಬಿಡುತ್ತೆ. ನೀವು ಕರೆಕ್ಟಾಗಿ ಇಟ್ಬಿಡ್ತೀರಾ? ಹೌದು. ಅವು ಅದು ಎದ್ದಿದ ತಕ್ಷಣ ನಾವು ಅಲರ್ಟ್ ಆಗಿರ್ತೇವೆ. ಒಂದು 5 ನಿಮಿಷ, ಒಂದೊಂದು 2-3 ನಿಮಿಷ ಎದ್ದಿದ ತಕ್ಷಣ ಅಟ್ತವೆ. ಒಂದೊಂದು 5 ನಿಮಿಷ ತೊಗೊಳುತ್ತೆ ಅಟ್ಟೆ ಆಗ್ತದೆ. ಇಲ್ಲಾಂದರೆ ಒಂದೊಂದು ಸೌಂಡ್ ಕೇಳಿಸಿದ ತಕ್ಷಣ ಹೊರಗೆ ಅಡ್ತೀವಿ. ಸೊ ಆಮೇಲೆ ಡೈಲಿ ಕ್ಲೀನ್ ಮಾಡಬೇಕು. ಡೈಲಿ ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡಿಲ್ಲ ಅಂದರೆ ಇಷ್ಟು ಕ್ಲೀನ್ ಆಗಿರೋದೇ ಇಲ್ಲ ಅಲ್ವಾ? ಈಗಾದರೂ ಪರವಾಗಿಲ್ಲ. ನೈಟ್ ಬೆಳಗ್ಗೆ ಬಂದಿದ ತಕ್ಷಣ ಫುಲ್ ಗಲೀಜು ಮಾಡಬೇಕು. ಬಟ್ ಗಲೀಜು ಅಂದರೆ ಗಂಧ ಅದು ಇದು ನೈಟ್ ಟೈಮು 1 ಗಂಟೆ 2 ಗಂಟೆ ಈ ಟೈಮಲ್ಲಿ ಆಗ್ತವೆ. ಆ ಟೈಮಲ್ಲಿ ಮಲ್ಕೊಂಡಿರ್ತೀವಿ. ಬಟ್ ಏನಂದರೆ ಯಾವ ಗಲೀಜಾಗಲ್ಲ. ಪ್ರತಿಯೊಂದಕ್ಕೂ ಈ ಥರ ಧೂಳು ಹಾಕಿರ್ತೀವಲ್ಲ, ಯಾವ ಗಲೀಜಾಗ ಚಾನ್ಸೇ ಇಲ್ಲ. ಮರದೊಟ್ಟು ಹಾಂ, ನಾವು ಫಸ್ಟ್ ಗೊಬ್ಬರ ಹಾಕ್ತಾ ಇದ್ವಿ. ಗೊಬ್ಬರ ಮೋಡ ಇಷ್ಟು ಜೊತೆ ಇರೋವಾಗ ಆಗಲ್ಲ. ಇವಾಗ ಪ್ರತಿಯೊಂದಕ್ಕೂ ಮಾಡಬೇಕಾಗ್ತದೆ. ಹಸುಗೆ ಕಲ್ಲಲ್ಲಿ ಇದ್ರು ಹೆಂಗಿದ್ರು ಮಲ್ಕೊಳುತ್ತೆ. ನಮ್ಮ ಈ ಹಳ್ಳಿ ಕಾಲಿಗೆಲ್ಲ ಇವು ಕಾಸಿಗೆ ಇದ್ದಂಗೆ ಮೆತ್ತವಾಗಿದ್ರೆ ಖಾಲಿ ಇಲ್ಲ ಅಂದರೆ ಇಡೋದಿಲ್ಲ. ಹೌದಾ? ಹೌದು. 4 ತಿಂಗಳಿಗೆ 4 ಲೋಡ್ ಹುಲ್ಲು ಅಡಿಲೇ ಹಾಕಿದ್ದೀವಿ ಆಚೆ ಕಡೆ. ನಾವು ಹುಲ್ಲು ಓದು ಚಿಂತೆ ಇಲ್ಲ, ಮೆತ್ತಗಿರ್ಬೇಕು. ಹುಲ್ಲು ಹಾಕಿಲ್ಲ ಅಂದರೆ ಮಲಗಲ್ಲ. ಸಾಯಂಕಾಲ ಇರುತ್ತೆ. ಹೌದು. ಇನ್ನೇನು ಈಗ ನಮ್ಮ ಒಳಗಡೆ ದೊಡ್ಡ ಎತ್ತಿದಲ್ಲ, ಅದಕ್ಕೆ ಅರ್ಥ ಆಡ್ಕೊಂಡು ಮಲ್ಕೊಳೋದು ಬೇಜಾರು. ಮೊನ್ನೆ ಕುಂಬಾಳೋ ದಿವಸ 12 ಗಂಟೆ 11 ಗಂಟೆಯಲ್ಲಿ ಈಚೆ ಕಟ್ಟಾಕಿರೋದು. ಅದಕ್ಕೆ ಮಾಡಬೇಕಾಯ್ತು, ಲಾಸ್ಟಲ್ಲಿ ಮಾಡಿದ್ವಿ. 7:30-8 ಗಂಟೆಯಲ್ಲಿ ಏನೋ ನೈಟ್ ಮಾಡಿದ್ವಿ. ಕುಂಬ್ ಮಾಡಿ ಗೊರ್ಸ್ ಮಾಡಬೇಕಾಗಿತ್ತು. ಅಷ್ಟೊತ್ತವರೆಗೂ ನಿಂತ್ಕೊಂಡಿದೆ ಕೆಳಗಡೆ. ಅದೇ ಇನ್ ಕೇಸ್ ಏನಾದರೂ ನಾವು ಆ ಕಟ್ಟಿದ ತಕ್ಷಣ 1/2 ಅವರಲ್ಲಿ ಹಾಕಿದ್ದಿದ್ರೆ 5 ನಿಮಿಷಕ್ಕೆ ಮಲ್ಕೊಂಡಿದ್ದು, 2 ಅವರ್ ಆರಾಮಾಗಿ ಮಲ್ಕೊಂಡಿದ್ದೆ. ಹುಲ್ಲಿದ್ದು ಮಲ್ಬೋದೇ ಇಲ್ಲ. ಹಳ್ಳಿ ಮೆತ್ತವಾಗಿರ್ಬೇಕು, ಅವ್ರು ಉಸಾಗಿರ್ಬೇಕು. ಈ ಯಾವುದೋ ಒಂದು ಗಲೀಜು, ಈ ಸಗಣಿ ಕುಡಿದೀನಿ ಆ ಥರ ಏನೂ ಇಲ್ಲೇ ಇಲ್ಲ. ನಮ್ಮ ಹಳ್ಳಿಕಾರ್ ಹೆಂಗಂದರೆ ಗಲೀಜಿದೆ ಅದ್ರ ಮೇಲೆ ಮಲ್ಕೊಬೇಕು. ಅದಕ್ಕೇನಿದ್ರು ಕ್ಲೀನ್ನೆಸ್ ಮೇಯ್ನು, ನೀಟು. ಇವಾಗ ನೀವು ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಎಷ್ಟು ನೋಡ್ತಾ ಇದ್ದೀರ, ಯಾವುದಾದ್ರು ಸಗಣಿ ಮಾಡ್ಕೊಳೋದಾಗಿರ್ಬೋದು. 20-25 ದಿವಸ ಆಗಿದೆ ಕೊಳ್ದು. ಈ ಮೋಡ ವಾತಾವರಣ ಸರಿ ಇಲ್ಲ. ಪ್ಲಸ್ ಮೊನ್ನೆ ಕುಂಬ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಸಡನ್ನಾಗಿ ತೊಳೆಯೋಕ್ಕಾಗಲ್ಲ. ತೊಳೆದ್ರೆ ಅವನ್ನೆಲ್ಲ ಬಿತ್ತಲೇಬೇಕು. ಕೊಂಬಿಗೆಲ್ಲ ನೀರು ಬೀಳುತ್ತಲ್ಲ, ಅದೆಲ್ಲ ಸ್ವಲ್ಪ ಕ್ಯೂರ್ ಆಗಿ ಹೋದ್ಮೇಲೆ ನಾವು ತೊಳಿಬೇಕು. ಸಾಮಾನ್ಯವಾಗಿ ಹಳ್ಳಿಕಾರಿಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳು ಏನಾದ್ರು ಸಾಮಾನ್ಯವಾಗಿ ಯಾವುದಕ್ಕೂ ಬರೋಕ್ಕೆ ಚಾನ್ಸೇ ಇಲ್ಲ. ಹೌದಾ? ಹಸುಗಾದ್ರೂ ಅದು ಇದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಬಟ್ ಹಳ್ಳಿಕಾರಿಗೆ ಯಾವುದು ಪ್ರಾಬ್ಲಮ್ ಬರಲ್ಲ. ಬಟ್ ಫುಡ್ ಏನಾದರೂ ವೇರಿಯೇಷನ್ ಆಗಿ ಇಲ್ಲಾಂದರೆ ಏನಾದರೂ ಸಮಥಿಂಗ್ ಏನಾದರೂ ಆದರೆ ಅಷ್ಟೇ ಆ ಟೈಮಲ್ಲಿ ಬರುತ್ತೆ ಅಷ್ಟೇ. ಇಲ್ಲ ಕಾಲು ಮಲ್ಕೊಂಡು ಹೋಗ ತಗಲಿಸ್ಕೊಂಡು ಊತ ಬರೋದು ಆ ಥರ ಬರೋದು. ಎಲ್ಲೇ ಇಲ್ಲಿ ತರ್ತೀವಿ. ನಮ್ಮಕ್ಕೆ ಸಿಂಗಲ್ ಎತ್ತಿತ್ತು ಅಂದರೆ, ಒಳ್ಳೆ ಎತ್ತಿತ್ತು ಅಂದರೆ ಡೆಲ್ಲಿಲಿದ್ರು ಬಿಡಲ್ಲ. ಹಂಗೆ ನೋಡೋದು ಆಂಧ್ರ, ಅದು ನೋಡೋದು ಅದು ಆಂಧ್ರ ನಿಂಕ ತರಿಸಿದ್ದೀವಿ. ಅದು 2 ವರ್ಷ ಆಯಿತು ಬಂದು. ಆ ಎತ್ತನ್ನ ನೀವು ನೋಡ್ಬಿಟ್ಟಿದ್ರೆ ನಮ್ಗೆ ಅವತ್ತೇ ಸಿಂಗಲ್ ಎತ್ತು. ಅವ್ರು ಯಾರೋ ರೈತರು ನಮ್ಮ ಕಡೆಯಿಂದ ತಗೊಂಡೋಗಿದ್ರಂತೆ. ಅವ್ರಿಗೇನೋ ಸರಿ ಹೋಗಿಲ್ಲ ಆ ಎತ್ತು. ಫುಲ್ ನನ್ನ ತಲೆ ಕಲ್ಲರ್ ಇದ್ದಿದ್ದು ಎತ್ತದು. ಹೌದಾ? ಹಾಂ, ಆ ಎತ್ತ ಫೋಟೋ, ಆ ಹಳೆ ಎತ್ತು ಫೋಟೋ ಇದ್ದಿದ್ದು, ಫುಲ್ ನನ್ನ ತಲೆ ಕಲ್ಲರ್ ಇದ್ದಿದ್ದು. ಆ ಎತ್ತನ ಫೋಟೋ ನೋಡ್ಬಿಟ್ಟಿದ್ರೆ ಇವತ್ತು ಆ ಓನರೇ ಬಂದರೆ ಶಾಕ್ ಆಗ್ಬಿಡವು. ಹೋದ ವರ್ಷ ಘಾಟಿ ಇಲ್ಲಿ ಸಪ್ಲಮ್ನಾಗ ಬಂದ್ಬಿಟ್ಟು ಈ ಎತ್ತು ಹಿಂಗಾಗಿ ಐತೆ ಅಂತ ನನಗೆ ಗೊತ್ತೇ ಆಗಲ್ಲ. ಹೌದು, ಅವ್ರು ಯಾವ್ದಕ್ಕೋ ಊಟ ತೊಗೊಂಡೋಗಿದ್ದಂತೆ. ಅವ್ರ ಊಟ ಸೇರಿಲ್ಲ. ನಮ್ಮ ಹತ್ರ ಬಂದು, ಅಣ್ಣ ನಮ್ಗೆ ಆ ಎತ್ತು ಸಾಕಾಗಲ್ಲ, ಊಟ ಸೇರಿಲ್ಲ, ನಾವು ಬೇರೆ ಎತ್ತು ಹಾಕೊಂತೀವಿ, ನೀವು ತೊಗೊಳ್ರಿ. ಈಗ ಈ ಹಳ್ಳಿಕಾರ ಅಂದರೆ ನಮ್ಗೇನು ನಮ್ಗೆ ಸಾಕಬೇಕು, ನಮ್ಗೆ ಗೋಶಾಲೆ ಇದೆ, ಆಯ್ತು ತೊಗೊಂಬಂದ್ಬಿಡ್ರ. ಆ ಒಂಟಿನೇ ಇದ್ದಿದ್ದು. ಮತ್ತು ಆಮೇಲೆ ಅದನ್ನು ಹಾಕಿ ಹೋದ ವರ್ಷ ಒಂದು ಊಟ ಮಾಡಿದ್ವಿ. ಅದಕ್ಕೆ ಇನ್ನೊಂದು ಊಟ ಮಾಡಿ ಅದಕ್ಕೆ ಸರಿ ಹೋಗಿಲ್ಲ ಅಂದ್ಬಿಟ್ಟು ಕೊಟ್ಬಿಟ್ವಿ. ಅದು ಕಡೆಯಲ್ಲಿ ಬಿಟ್ಟು ಇದು ಆರಲ್ಲೇ ಇತ್ತು. ಇದನ್ನು ಮಾಡ್ಕೊಂಡು ಅದನ್ನು ಕೊಟ್ಬಿಟ್ವಿ. ಈಗ ಅದನ್ನು ಕೊಟ್ಟಾಗ್ತೀವಿ. ಈ ಎತ್ತದೇನು ಇತಿಹಾಸ ಅಂದರೆ 3ನೇ ವರ್ಷ ಬಂದಿರೋದು ಈ ಎತ್ತು. ಅಲ್ಲಿಲ್ದಲ್ಲಿ 15 ಜೊತೆ ನಾವು ಮೆರವಣಿಗೆ ಮಾಡಿದ್ವಿ. ಅವಾಗ ಅಲ್ಲಿಲ್ದಲ್ಲಿ ಬಂದಿತ್ತು, 2 ಬಂದಿತ್ತು, ಈ ಕಡೆಯಲ್ಲಿ ಬಂದಿತ್ತು. ಬೇರೆ ಒಂಟಿ ಹಸುನು ತರ್ತಿರಲ್ಲ, ಊಟ ಮಾಡಿದಾಗ ಅಡ್ಜಸ್ಟ್ ಆಗುತ್ತಾ? ಈಗ ನೋಡಿ, ಇದು ಒಂಟಿನೇ ಇದೆ. ಒಂಟಿ ಅಂದರೆ ಇದಕ್ಕೆ ಆ ಒಳಗಡೆ ಇರೋದು ಜೊತೆ ಹಾಕಿದ್ವಿ.
ಆ ಏಜ್ಗೆ ಆ ಇದಕ್ಕೆ ನೋಡ್ಕೊಂಡು ನಾವು ಊಟ ಮಾಡಲೇಬೇಕಾಗುತ್ತೆ. ಅವು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ. ಹಾಂ, ಹಳ್ಳಿ ಕಾರಲ್ಲಿ ಇವು ಮನುಷ್ಯನ ಮೇಲೇ ಅಷ್ಟು ಬೆರೀತಾವಂತ, ಊಟದ ಮೇಲೆ ಬೆರೆಯೋದು ಏನು ಸಮಸ್ಯೆನೇ ಇಲ್ಲ. ಈಗ ನೋಡಿ ಇದೇ ನೀವೇ ನೋಡ್ಬೇಕು, ಅದು ಇದು ಎಲ್ಲ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಗಿರ್ಬೋದು ನೋಡಿ ಏನು ಬಂದವೆ. ಅದ್ರ ಮೇಲೆ ಅದಕ್ಕೆ ನಂಬಿಕೆ ಉಚ್ಚಿಸ್ಕೊಂತ ಇದೆ, ಕೊಂಬು ಕಟ್ಟಿದೆ, ಕುಚ್ಚುತ್ತಾ ಪಿಚ್ಚಿತ್ತು, ಹೋಗ್ಬಿಡುತ್ತು ಒಳಗಡೆ ನಿಂತ್ಕೊಂತು ಉಜ್ಜುತ್ತಾ ಇರುತ್ತೆ, ಅದ್ರ ಮೇಲೆ ಅದು ನಂಬಿಕೆ. ಎಷ್ಟು ಬಾಂಡಿಂಗ್ ಬಿಲ್ಡ್ ಮಾಡ್ತಾರೆ. ಹೌದು, ಬೇರೆ ಪ್ರಾಣಿ ಆದ್ರೆ ಹಿಂಗ್ ಗುಂಡ್ಲಾಡ್ಕೊಂಡು ಇರ್ತವೆ, ನಮ್ಮ ಹಳ್ಳಿ ಕಾರಲ್ಲಿ ಹಂಗಿಲ್ಲ. ಹಳ್ಳಿ ಕಾರಲ್ಲಿ ಇದೊಂದು ವೈಶಿಷ್ಟ್ಯ. ಇದರಲ್ಲಿ ಕಾಯಿಲೆ ಬರೋಕ್ಕೆ ಚಾನ್ಸೇ ಇಲ್ಲ. ಒಂದು ಮನುಷ್ಯನಿಗೂ ಕಾಯಿಲೆ ಬರೋಲ್ಲ. ಎಕ್ಸಾಂಪಲ್ ನಮ್ಮ ತಾತನೇ 90 ವರ್ಷ ಆಗಿದೆ, ಇವತ್ತು ನೋಡ್ಬೋದು. ಈಗಲೂ ನಡ್ಕೊಂಬರ್ತಾರೆ. ಈ ಹುಷಾರಿಲ್ಲ ಅಂತ ಯಾವಾಗಲೂ ಅಪರೂಪ, ಕೋಲ್ಡು ಅದು ಇದು ವಾತಾವರಣ ಚೇಂಜ್ ಆದರೆ ಇನ್ ಕೇಸ್ ಅಲ್ಲಿ ಮಲ್ಕೊಂತಾರೆ. ನಾವು ಹೇಳ್ತೀವಿ ಒಳಗಡೆ ಮಲ್ಕೊಂತ ಮಲ್ಗೋಲ್ಲ ಅವರು ಇಲ್ಲೇ. ಹೌದು, ಅಲ್ಲಿ ಬಿಟ್ಟರೆ ನಾವು ಅವ್ರು ಎಲ್ಲೂ ಹೋಗಲ್ಲ. ಹಾಸ್ಪಿಟ್ಲಲ್ಲಿ ಒಂದು ದಿವಸಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಹೋಗ್ಬೇಕು ಅಂತ, ಅಲ್ಲೇನೋ ಮಲ್ಕೊಂಡು ಕೋಲ್ಡ್ ಏನೋ ಜಾಸ್ತಿ ಆಯಿತು ಅಂದರೆ ಅವ್ರಿಗೆ ಹುಷಾರು ತಪ್ಪುತ್ತೆ. ಕೋಲ್ಡಿಂದ ಮಾಮೂಲಿ ಸಿಂಪ್ಟಮ್ಸ್ ಅದು ಒಂದಿನ 2 ದಿನ ಕ್ಯೂರ್ ಆಗ್ಬಿಡುತ್ತೆ ಇವ್ರ ಜೊತೆಲಿ. ನೀವು ಬೆಳಗ್ಗೆ ಬಂದು ನೋಡ್ಬೋದು 9 ಗಂಟೆಯಲ್ಲಿ. ನಾನು ಇವತ್ತು ಬೆಳಗ್ಗೆ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿದ್ದೆ, ಲೇಟ್ ಆಯಿತು. ನಾನು ಹಾಕ್ಬೇಡ ಅಂತೀನಿ, ಹುಲ್ಲು ಹಾಕೋದು ಇಲ್ಲ ಕೆಳಗಡೆ ಹಾಕೋದು, ಅವ್ರು ಸುಮ್ಮನೆ ಇರಲ್ಲ. ಆ ಥರ ಅಂತ ಓಡಾಡೋದಕ್ಕಾಗಲ್ಲ, ಹಿಂಗೆ ತಳ್ಕೊಂಡೇ ಆಗ್ತಾ ಇರ್ತಾರೆ. ಹೌದು, ಪ್ರಾಣ ಅವಾಗೆ ನೆಮ್ಮದಿ, ಆ ಹುಲ್ಲು ಆಗ್ತಾ ಇದ್ರೆ ನೆಮ್ಮದಿ, ಏನೋ ಒಂಥರ ಸಂತೋಷ, ಖುಷಿ. ಅವು ನೋಡ್ತಾ ಇದ್ರೆ ಅವನ್ನ ಆಗ್ತವೆ. ಈಗ ಕುರಿಗಳಿಗೂ ಅಷ್ಟೇ ಕೊಡೋದಿದೆ, ಬೇಡ ಕೊಯ್ಬೇಡ ಅಂತೀವಿ, ಕೇಳಲ್ಲ, ಅವ್ರ ಮನ್ಸಿರಲ್ಲ. ಅವು ಏನೋ ಮಾಡಿ ಸಂತೃಪ್ತವಾಗಿ ಮಾಡಬೇಕು. ಹೌದು, ಅದ್ರ ಮೇಲೆ ಒಂದು ಹಳ್ಳಿ ಕರ ಐತೆ, ಅದು ನಮ್ಮ ನಾಟಿ ಕರ, ಅದ್ರ ಮ್ಯಾಗ ನನ್ನ ಪ್ರಾಣ. ಅದೆಂಥ ಟೈಮ್ನಾಗ ಬಂತು, ಅದ್ರ ಟೈಮೇ ಬೇರೆ ಆಗಿದೆ. ಹೌದು, ಅದು ದೇವರು ನಮ್ಮ ಮನೆ ಕರ. ಅದು ಹೇಳ್ಬಿಟ್ಟು ಸಾಯ್ತೀನಿ ನಾನು. ಅದು ಯಾರಿಗೂ ಕೊಡ್ಕೊಡು, ಹಸು ಕರು. ಹೌದು, ನಾಟಿ ಹಸು. ಅದು ಎಷ್ಟೋ ದಿನದ್ದು ಹಿತಾಶನ ಅಭಿಮಾನಿಗಳು ಯಾರೋ ಕೊಟ್ಟರು, ಮಾಗಡಿಯಲ್ಲಿ ಅಭಿಮಾನಿಗಳು. ಅದು ನೀವು ಹಿಡ್ಕೊಳ್ಳೇಬೇಕು ಅಂದ್ಬಿಟ್ಟು ಫ್ರೀಯಾಗಿ ಕೊಟ್ಟಂಗೆ ಕೊಟ್ಟಿದ್ದು. ಕಾಲು ಕಟ್ಬಿಟ್ಟು ಹೋದ್ರು, ಕೇಳು ಮುಡುಗನು ಕಾಲು ಕಟ್ಕೊಂಡು ಲಾಸ್ಟ್ ನಾಳೆ ಬರ್ತೀವಿ ಅನ್ನೋಂಗೆ ತಾತ ನಮ್ಮ ಹತ್ರ ನೀನೇನು ಕೊಡಿಲ್ಲ ಪರವಾಗಿಲ್ಲ, ನಮ್ಮ ಹತ್ರ ನೀನು ಇಟ್ಕೊಂಡ್ಲೇಬೇಕು ಅಂತ ಕೊಟ್ಟಿದ್ದು. ಅವತ್ತು ನಮ್ಮ ಕುರಿ ಮರಿ ಇದೆಯಲ್ಲ ಅಷ್ಟೇ ಇದ್ದಿದ್ದು. ಕೊಂಬಿನ ಬೆಳೆದೇ ಇರಲಿಲ್ಲ, ಕೊಂಬೆ ಹುಟ್ಟಿರಲ್ಲ, ಇಷ್ಟುದ ಬೆಳೆದಿದೆ. ಇನ್ನೂ 1 ವರ್ಷ ಬೇಕು ಅಲ್ಲಿಗೆ ಬರೋಕ್ಕದು. ಈಗಲೇ ಆ ಜಾತಿ ಅಲ್ಲ, ಅಂಥದ್ದಲ್ಲ, ಹಳ್ಳಿಕಾರಲ್ಲ, ಪ್ಯೂರ್ ಇದು. ಇನ್ನೊಬ್ಬರು ನನ್ನ ಜೊತೆಗಿದ್ದ ನನ್ನ ನೋಡಿ ತಗೊಳಕ್ಕೆ ಹೋದಾಗ 9,000 ಕೊಟ್ಟ ನಮ್ಮ ಹುಡುಗನೇ. ಅದು ಜಾತಿ ಇಲ್ಲ ನೋಡಿ, ಇಷ್ಟೇ ಇದೆ ಇವತ್ತು, ಇಷ್ಟೇ ಇದೆ ನಂದು. ನೋಡು ಬೆಳೀತಾ, ಅದು ಹುತ್ತು ಬೆಳೆದಂಗೆ, ಅದು ಬೆಳೆದಂಗೆ. ಈ ಇದರಲ್ಲಿ ಏನಂತ ಅನ್ಬೇಕಂದ್ರೆ, ಈ ಹಳ್ಳಿಕಾರ ಇದ್ದಂಗೆ ಅಷ್ಟೇ ನಿಯತ್ಗೆ ನಿಜಾಯಿತಿಗೆ ನೋಡು, ಎಲ್ಲಿದ್ರು ಹುಡ್ಕೊಂಡು ಬರುತ್ತೆ. ನನಗೇನೇನೋ ಮಾಡಿದ್ರು ತೊಂದರೆ, ನನಗೆ ತೊಂದರೆಗೆ ದೇವರು ಒಬ್ಬನವನೇ. ಅದು ಯಾವಪ್ಪನೇ ನನ್ನ ಕಾಪಾಡ್ತವನೇ, ಯಾವತ್ತನೇ ನನ್ನ ಇಷ್ಟು ಬೆಣಕು. ಅದ್ರ ಮೇಲೆ ನಮ್ಮ ಮನೆ ದೇವರು ಆಂಜನೇಯನು ಬಾಲ್ದಾಗ ಎತ್ಕೆ ಬರ್ತಾನೆ, ಈಸ್ಕೆ ಆಗ್ತಾನೆ. ಅಳಕ್ಕೆ ಬೀಳ್ತೀವಿ. 20 ವರ್ಷನಿಂದ ನಾವು ಬಾಡಿಗೆ ಕಟ್ಟಿರೋದು. ನೋಡ, ಹೆಸ ಬಂದು ಟೈಮ್ನಾಗ ಪಾಯ ಹಾಕಿಸ್ತೀವಿ, ಅದೇ ಬೆಳೀತು. 20 ವರ್ಷ ನಾವು ಬಾಡಿಗೆ ಕಟ್ಟಿರೋದು. ಬೆಂಗಳೂರಾಗ ಸಂಸಾರ, ಅಲ್ಲಿಗೆ ಡೀಸೆಲ್ಲು, ಪೆಟ್ರೋಲ್ ಕಾಸಿದ್ದು ಎಷ್ಟೋ ದಿನ ಅಲ್ದವನೇ. ನೋಡು, ಆ ಕನಸನ್ನು ಸರಿ ಮಾಡಿದ್ದೀವಿ. ಇದೂ ಆ ಕರ, ಇದು ಅದಕ್ಕೆ ಕೊಡಲ್ಲ. ಈ ಬಗ್ಗೆ ನಾನು ಹೇಳಬೇಕು, ಇದು ನಮ್ಮ ಮನೆ ಇದ್ರ ಬಗ್ಗೆ ವಿಶೇಷ. ಇದಕ್ಕೊಂದು ಹೆಸರು ಇಡಬೇಕು ಅಂತ ನಿಮ್ಮ ಚಾನಲ್ಲೇ ಇವಾಗ ಹೇಳ್ಬಿಡ್ತೀನಿ. ಸಮಯ ಇದು ಬರೋ ಟೈಮ್ಗೆ 15 ದಿವಸ ಇತ್ತು ಘಾಟಿ. ಈ ಎತ್ತು ನಮ್ಮ ಮನೆ ಬರೋ ಟೈಮ್ಗೆ ಅವಕ್ಕೇನಿಲ್ಲ ನಮ್ಮ ಹತ್ರ, ಇವು ಫುಡ್ಗೂ ಇರಲ್ಲ. ನಮ್ಮ ಹುಡುಗ ಏನಪ್ಪ ನಾನು ಘಾಟಿ ಮಾಡೋದಂದ 10 ಗಂಟೆ ಇಲ್ಲಿ. ಅದು ಯಾವ ಟೈಮ್ನಾಗ ಅವತ್ತು ಬೆಳಗ್ಗೆ ಎತ್ತು ಬಂತೋ, ಅಣ್ಣ ಇದ್ರಾಗ ತಳಿಗೆ ಬಂತು ದೇಶಿ ಪಿನ್ನಗಳು, ಲಕ್ಷ್ಮೀನ ಯಾವುದೋ ನಿಂತೋಗಿತ್ತು ಒಂದು ಬ್ರ್ಯಾಂಡು. ಅದೇನು ನಾವೇನು ಕದ್ದುಕೊಂಡಿರಲಿಲ್ಲ, ಯಾವುದು ಸಿಕ್ಕಲ್ಲ. ಆ ನಿಂತೋಗಿದ್ರಿಗೆ ಬಂದು ಯಾರೋ 10 ಲಕ್ಷ ಕೊಟ್ಟರು ಅಡ್ವಾನ್ಸು. 10 ಲಕ್ಷನೂ ಅಲ್ಲೇ ಸುಟ್ವಿ. ಅದೇ ಮಹಾಲಕ್ಷ್ಮಿ. ಅದು ನಿಂಕ ಗುರುವೆ ಏನಿಲ್ಲ, ಅದ್ರ ಮೇಲೆ ಇಷ್ಟ. ಅವ್ರು ಬಂದತ್ತು ಹೋದರು, ಎತ್ತಿಲಿಗೆ ಬಂತು. ಅವ್ರು ಬಂದಿತ್ತು, ಅವ್ರು ಹಂಗೆ ಬಂದರು. 10 ಲಕ್ಷ ಬಲಂತ ಮಾಡಿ ನನ್ನ ಕೈಗೆ ಆ ಬಾಕಲ್ನಾಗ ಆ ಮನೆ ಹತ್ರ ತಂದು ಬಿಟ್ಟೋದು. ಅದೇ ನನ್ನ ಭಾಗ್ಯ ಇದು. ಆವಾಗ ಸ್ಟಾರ್ಟ್ ಆಗೋಯ್ತು. ಆವಾಗ ನಿಂಕ ಇದನ್ನು ಏನು ಹೆಸರು
ಅಭಿಮನ್ಯು ಅಭಿಮಾನ್ಯ ಇದ್ರ ಹೆಸರು. ಅಭಿಮನ್ಯು ಅಂತ ಇಟ್ಟಿದ್ವಿ. ಯಾಕೆಂದರೆ ಯಾವುದಕ್ಕೂ ಸೋಲೆ ಇಲ್ಲ. ಮುಂದೆ ಹೋದರೆ ಸಾಯ್ತಾನ ಬಿಡ್ತಾನೆ ಗೊತ್ತಿಲ್ಲ, ನುಗ್ತಾ ಇರ್ತಾನೆ. ಹಂಗೆ ಇದು ಅಭಿಮನ್ಯು ಅಂತ ಸೋಲೆ ಇಲ್ಲ ಇದಕ್ಕೆ. ಸೋಲಿಲ್ಲ ಸರ್ದಾರ ಅಭಿಮನ್ಯು ಅಂತ ಇಟ್ಟಿದ್ವಿ. ಸಿಂಗಲ್ ನಮ್ಮ ಮನೇಲಿ ಜೀವ ಇರೋವರೆಗೂ ಕೊಡೋದು ಇಲ್ಲ, ಏನೇ ಆದರೂ ಕೊಡಲ್ಲ. ಎಷ್ಟೋ ಜನ ಇಷ್ಟಕ್ಕೋ ಕೇಳಿದ್ರು, ನಾವು ಇವತ್ತು ಕೊಟ್ಟಿಲ್ಲ. 10 ಎಕರೆ ಜಮೀನು ಕೊಟ್ಟು ಕೊಡಲ್ಲ ಅಂದೆ. ಆರಲ್ಲಿ ಇಲ್ಲಿ ಇದ್ದೀನಿ, ಕಾಣಿಸ್ತಾ ಇದೀನಾ? ಇನ್ನ ಇಷ್ಟು ಬೆಳೆಯುತ್ತೆ ಇದು. ಇನ್ನ ಇಷ್ಟು ಬೆಳೆಯುತ್ತೆ. ಈಗ ಈ ಹಸುಗೆ ಎಷ್ಟು ಹಲ್ಲಿಗ? ಈಗಿನ ಕಡೆ ಈಗ ಬಿದ್ದದೆ ಕಡೆ. ಈಗಿನ ಕಡೆ ವಿಡಿಯೋ ಫೋಕಸ್ ಮಾಡಿ. ಈಗಿನ ಕಡೆ ನೋಡ್ಬೋದು, ಸಮ ಹತ್ತಿಲ್ಲ. ಇನ್ನು 6 ಹಂಗೆ ಉಳಿಸ್ಕೊಂಡೇ ಇದೆ. ಈಗಿನ ಕಡೆ ಇದೆ. ಅಂದ್ರೆ ನೀವು ಬಸಪ್ಪಂಗೆ ಒಂದು ಮಾಡಿ ಸೇವೆ, ಅದು ನಿಮ್ಮ ಮನೆಗೆ ಅದಾಗದೇ ಹೊಲ್ದು ಬಂದಿದೆ ಇದು ಅಂತಾನೆ ಹೇಳ್ಬೋದು. ನಮ್ಮ ಅದೃಷ್ಟ ಲಕ್ಷ್ಮಿ ಅನ್ಬೋದು. ಇದು ಅದೃಷ್ಟ ಕೊಂಡ್ಕೊ ಬಂದದ್ದು ಅದೇ. ಅದೃಷ್ಟ ಅನ್ನೋದನ್ನ ಚಳಿಗೆ ಬಂತು. ನಾವು ನೋಡಿದೀವಿ. ಬಟ್ ಇದು ಬಂತ ಅದೃಷ್ಟ ಕೊಡ್ತು ಅಂತಲ್ಲ, ನಾವು ಹೊಲಿಕ ಸಾಕ್ತಾ ಇದೀವಿ. ಇದು ಮಾತ್ರ ನಮ್ಮ ಅದೃಷ್ಟ ಇದೆ. ಇಷ್ಟು ವರ್ಷದಲ್ಲಿ ಅಣ್ಣ, ಈಗ ಇಷ್ಟು ದಿವಸ ಆಯ್ತು, ಪ್ರತಿಯೊಬ್ರು ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಬೇಕು. ಇದಕ್ಕೆ ಹಿಂಗೆ ಬಿಟ್ಟಿದ್ದೀವಿ. ನೀವು ಅವತ್ತು ನೋಡಿದ್ರೆ ತಲೆ ಎತ್ಕೊಂಡೈತಿ, ಇವತ್ತು ತಲೆ ಎತ್ಕೊಂಡು. ಹೌದು. ನಮ್ಮ ಕೆಲಸನೇ ಆಗಿರ್ಬೋದು, ನಮ್ದು ಏನೇ ಆಗಿರ್ಬೋದು, ಹಿಂಗೇ ಇರುತ್ತೆ. ಅಭಿಮನ್ಯುಗೆ ಸ್ಪೆಷಲ್ ಟ್ರೀಟ್ ಏನಾದ್ರು ಇದೆಯಾ? ಅಣ್ಣ, ಇದು ನಮ್ಮ ಮನೇಲಿ ಯಾವ್ದಿದ್ರು ರಾಜ ಅಣ್ಣ. ಅವನು ಎದೆ ಮೇಲೇನೂ ಟ್ಯಾಟ್ ಹಾಕ್ಸ್ಕೊಂಡು, ನಮ್ಮ ಚಿಕ್ಕಪ್ಪ ಅವ್ರನ್ನು ಟ್ಯಾಟ್ ಓ, ನಿಮ್ಮ ಚಿಕ್ಕಪ್ಪ ಒಂದು ಟ್ಯಾಟೂ. ಹಾಂ, ಕಾರ್ ಮೇಲೇನೂ ಇದು ಫೋಟೋ ಇದೆ. ಕಾರ್ ಮೇಲೆ ಹಾಕ್ಸಿದ್ದೀವಿ. ನಮ್ಮ ಮನೇಲಿ ಈಗ ಬೇರೆ ಕಡೆ ಇದಾರ ಗೊತ್ತಿಲ್ಲ. ನಮ್ಮ ಮನೇಲಿ ನಾನು ಒಬ್ಬ ಅಭಿಮಾನಿ ಇದ್ದೀನಿ. ಅದಕ್ಕೆ ಅಭಿಮಾನಿ ಆಗಿರೋದಕ್ಕೆ ಅಭಿಮಾನಿ ಅಂತ ಇಟ್ಟಿದ್ದೀವಿ. ಅಷ್ಟು ಫುಲ್ ಸೈಲೆಂಟ್ ಇತ್ತು. ಈಗ ಸ್ವಲ್ಪ ಹುಡುಗರು, ಚಿಕ್ಕ ಹುಡುಗರನ್ನ ಅವ್ರನ್ನ ನೋಡಿದ್ರೆ ಬಟ್ ಏನಂದ್ರೆ ಯಾರಿಗೂ ಗುಮ್ಮಿಲ್ಲ, ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ ಇರುವಂಥದ್ದು.